140 ಶೋಸ್ ಇರುತ್ತೆ. ಆ 140 ಶೋಸ್ ಇಂದ ಜಸ್ಟ್ ಒನ್ ಡೇ ನಲ್ಲಿ 50 ಲಕ್ಷ ಹಣವನ್ನ ಸಿನಿಮಾ ಗಳಿಕೆ ಮಾಡಿ ಯಶಸ್ವಿ ಪ್ರದರ್ಶನವನ್ನ ಕಾಣ್ತಾ ಇರುವಂತದ್ದು ಈ ಕ್ಷಣಕ್ಕೂ ಕೂಡ. ಇದನ್ನೆಲ್ಲ ನೋಡ್ತಾ ಇದ್ರೆ ಸದ್ಯಕ್ಕಂತೂ ಈ ಕ್ರೇಜ್ ಕಡಿಮೆ ಆಗೋದೇ ಇಲ್ಲ ಅನ್ನೋ ರೇಂಜ್ ನಲ್ಲಿ ಹೋಗ್ತಾ ಇರುವಂತದ್ದು. 5.4 ಕೋಟಿ ಹಣವನ್ನ ಕೇವಲ ಶುಕ್ರವಾರ ಒಂದೇ ದಿನ ಗಳಿಕೆ ಮಾಡಿರುವಂತದ್ದು ಕೂಡ ಡೆವಿಲ್ ಸಿನಿಮಾಗೆ ಮೌತ್ ಪಬ್ಲಿಸಿಟಿ ಹೆಚ್ಚಾಗಿದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಎನ್ ರಾಜ್. ದಿ ಡೆವಿಲ್ ಸಿನಿಮಾ ದರ್ಶನ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಆಲ್ರೆಡಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ ಫಸ್ಟ್ ಡೇ ಯಾವ ರೀತಿಯಲ್ಲಿ ಕ್ರೇಜ್ ಇತ್ತು ಸಿನಿಮಾವನ್ನ ನೋಡ್ಲಿಕ್ಕೆ, ಹಾಗೆ ಅಭಿಮಾನಿಗಳು ಎಷ್ಟು ಕಾತರದಿಂದ ಕಾಯ್ತಾ ಇದ್ರು, ಹಾಗೆ ಫಸ್ಟ್ ಡೇ ಕಲೆಕ್ಷನ್ ಹೇಗಿತ್ತು ಅನ್ನೋದು ಗೊತ್ತಿರುತ್ತೆ. ಫಸ್ಟ್ ಡೇ ಕಲೆಕ್ಷನ್ ಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದ್ರೆ ಮೊದಲ ದಿನವೇ ಸಿನಿಮಾ 13.8 ಕೋಟಿಯನ್ನ ಕಲೆಕ್ಷನ್ ಮಾಡಿರುವಂತದ್ದು. ಅದು ಪ್ಯಾನ್ ಇಂಡಿಯಾ ಇರುವಂತಹ ಈ ಕಾಲದಲ್ಲಿ ನಮ್ಮ ಕನ್ನಡದ ಸಿನಿಮಾ 13 ಕೋಟಿ ಕಲೆಕ್ಷನ್ ಮಾಡುತ್ತೆ ಅಂತ ನಿಜವಾಗ್ಲೂ ಕೂಡ ಇದೊಂದು ದೊಡ್ಡ ಸಾಹಸ ಅಂತ ಹೇಳ್ಬೋದು. ಅದನ್ನ ದರ್ಶನ್ ಅವರು ಮಾಡಿದ್ದಾರೆ. ಅವರ ಅಭಿಮಾನಿಗಳು ಪಣ ತೊಟ್ಟಿದ್ರು, ನಾವು ಸಿನಿಮಾವನ್ನ ಗೆಲ್ಲಿಸ್ಕೊಡ್ಲೇಬೇಕು, ಬಾಸ್ ಇಲ್ದಲ್ಲೇ ಇರುವಂತಹ ಈ ಟೈಮ್ ನಲ್ಲಿ ನಾವು ಸಿನಿಮಾವನ್ನ ಗೆಲ್ಲಿಸ್ಕೊಡ್ತೀವಿ ಅಂತ ಅಭಿಮಾನಿಗಳು ದರ್ಶನ್ ಅವರಿಗೆ ಮಾತು ಕೊಟ್ಟಿದ್ರು. ಅದೇ ರೀತಿ ಮಾಡ್ತಾ ಇದ್ದಾರೆ ಕೂಡ. ಫಸ್ಟ್ ಡೇ ಫ್ಯಾನ್ ಶೋ ಇದ್ದದ್ರಿಂದ ನೆಕ್ಸ್ಟ್ ಡೇ ಅಂದ್ರೆ ಶುಕ್ರವಾರದೊಂದು ನಾರ್ಮಲ್ ಆಗಿತ್ತು ಶೋಸ್ ಎಲ್ಲ. ಅಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾದ ಕಡೆ ಮುಖ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದಿನಿಂದ ರಿಯಲ್ ಆಗಿರುವಂತಹ ಶೋ ಪ್ರಾರಂಭವಾಗುತ್ತೆ ಅಂತಾನೆ ಹೇಳ್ಬೋದು. ನಿನ್ನೆಯ ಸಂದರ್ಭದಲ್ಲಿ ಅಂದ್ರೆ ನಿನ್ನೆ ಒಂದೇ ದಿನಕ್ಕೆ ಸಿನಿಮಾ ಸಾಕಷ್ಟು ಅಂದ್ರೆ ಒಂದು 5.5 ಕೋಟಿಯನ್ನ ಗಳಿಸಿರುವಂತದ್ದು ಕೂಡ ಇದು ಕೂಡ ಒಂದು ಶ್ಲಾಘನೀಯವಾದಂತಹ ವಿಚಾರ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ನಮ್ಮ ಬೆಂಗಳೂರು ಹೊರತುಪಡಿಸಿ ನಮ್ಮ ರಾಜ್ಯದ ನಾನಾ ಭಾಗದಲ್ಲಿಯೂ ಕೂಡ ಡೆವಿಲ್ ಕಲೆಕ್ಷನ್ ಅತ್ಯದ್ಭುತವಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಕಡೆ ಅಂದ್ರೆ ಕೋಲಾರದ ಕಡೆ ಆಗಿರಬಹುದು, ತುಮಕೂರು ಕಡೆ ಆಗಿರಬಹುದು, ಹಾಸನ, ಮೈಸೂರು, ಮಂಡ್ಯ, ಹಾಗೆ ಬೆಂಗಳೂರು ಸೇರಿದಂತೆ ಸಾಕಷ್ಟು ಭಾಗಗಳಲ್ಲಿ, ಚಿತ್ರದುರ್ಗ ಆಗಿರಬಹುದು, ಹುಬ್ಬಳ್ಳಿ ಆಗಿರಬಹುದು, ಒಳ್ಳೆಯ ಕಲೆಕ್ಷನ್ ಬರ್ತಿರುವಂತದ್ದು ಕೂಡ ಗಮನಿಸ್ತಾ ಇರಬಹುದು. ಇದು ಕೂಡ ಒಂದು ಒಳ್ಳೆಯ ವಿಚಾರ ನಮ್ಮ ಚಿತ್ರರಂಗಕ್ಕೆ, ಅದು ಡೆವಿಲ್ ಮೂಲಕ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಹಾಗಾದ್ರೆ ಮೊದಲನೇ ದಿನ ಹಾಗೆ ಎರಡನೇ ದಿನ ಉತ್ತಮವಾದಂತಹ ಕಲೆಕ್ಷನ್ ಮಾಡ್ಕೊಂಡಿರುವಂತಹ ಸಿನಿಮಾ ಇವತ್ತು ನಾಳೆ ವೀಕೆಂಡ್ ಇರೋದ್ರಿಂದ ಇನ್ನೂ ಅತ್ಯದ್ಭುತವಾಗಿ ಕಲೆಕ್ಷನ್ ಅನ್ನ ಮಾಡಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ ಸಿನಿಮಾ ವಿತರಕರು. ಅಂದ್ರೆ ಸಿನಿಮಾ ವಿತರಕರ ಪ್ರಕಾರ ಅಂದ್ರೆ ನಿನ್ನೆ ಒಂದೇ ದಿನದಲ್ಲಿ 5.5 ಮೊತ್ತವನ್ನ 5.5 ಕೋಟಿಯನ್ನ ಸಿನಿಮಾ ಗಳಿಸಿರುವಂತದ್ದು ಇದು ಕೂಡ ಒಂದು ಬಹಳ ದೊಡ್ಡ ವಿಚಾರ ಅಂತ ಸಿನಿಮಾ ವಿತರಕರೇ ಸ್ವತಃ ಹೇಳ್ತಿರುವಂತಹ ಮಾತಾಗಿದೆ. ಹಾಗಾದ್ರೆ ಇನ್ನು ಮುಂದೆ ಹೆಚ್ಚಾಗಬಹುದು ಅನ್ನೋದಕ್ಕೆ ಏನ್ ಕಾರಣ ಇರಬಹುದು? ಎಸ್, ಇನ್ನು ಮುಂದೆ ವೀಕೆಂಡ್ ಇದೆ, ಅಂದ್ರೆ ಇವತ್ತು ನಾಳೆ ವೀಕೆಂಡ್ ಇದೆ, ಹಾಗೆ ಮುಂದಿನ ದಿನಗಳಲ್ಲಿ ಕ್ರಿಸ್ಮಸ್ ಹಬ್ಬ ಇದೆ, ಹಾಗೆ ನ್ಯೂ ಇಯರ್ ಇದೆ, ಸಾಲು ಹಬ್ಬಗಳು ಬರ್ತಾ ಇದೆ, ಸಾಲು ರಜೆಗಳು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಡೆವಿಲ್ ಸಿನಿಮಾ ಇನ್ನು ಅಂದ್ರೆ ಒಂದೇ ಒಂದು ವಾರದ ಅಂತರದಲ್ಲಿ 50 ಕೋಟಿ ಕಲೆಕ್ಷನ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಸ್ವತಃ ಸಿನಿಮಾ ವಿತರಕರೇ ಹೇಳ್ತಿರುವಂತಹ ಮಾತಾಗಿದೆ. ಹಾಗಾದ್ರೆ ಒಂದಷ್ಟು ರ್ಯಾಂಡಮ್ ಆಗಿ ಯಾವ ಕಡೆಗಳಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಸಿನಿಮಾ ಅಂತ ಹಾಗೆ ರ್ಯಾಂಡಮ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಬೆಂಗಳೂರಿನಲ್ಲಿ ಸಿನಿಮಾ ಅಂದ್ರೆ ಈ ಸೈಡ್ ಅಂದ್ರೆ ಎರಡು ದಿನ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತಂದ್ರೆ ಬೆಂಗಳೂರು ಆಗಿರಬಹುದು, ತುಮಕೂರು ಆಗಿರಬಹುದು, ಹಾಗೆ ಕೋಲಾರದ ಕಡೆಯಿಂದ 2.5 ಕೋಟಿಯನ್ನ ಸಿನಿಮಾ ಬರೀ ಈ 3 ಕಡೆ ಕ್ಷೇತ್ರಗಳಿಂದ ಗಳಿಸಿರುವಂತದನ್ನ ನೋಡಬಹುದು. ಆದ್ರೆ ಎಷ್ಟು ಶೋಸ್ ಇರುತ್ತೆ ಅಂತಂದ್ರೆ ಅಲ್ಲಿ 470 ಶೋಸ್ ಇತ್ತು. 470 ಶೋಸ್ ನಲ್ಲಿ ಸಿನಿಮಾ ಗಳಿಸಿರುವಂತದ್ದು 2.5 ಕೋಟಿ ರೂಪಾಯಿಯನ್ನ ಗಳಿಸಿರುವಂತದ್ದು. ಆ ನಂತರ ಈ ಕಡೆ ಮಂಡ್ಯ ಕಡೆ ಬಂದ್ರೆ, ಮೈಸೂರು ಕಡೆ ಬಂದ್ರೆ, ಕೊಡಗು ಕಡೆ ಬಂದ್ರೆ, ಹಾಗೆ ಹಾಸನ ಹತ್ರ ಈ ಎಲ್ಲಾ ಕಡೆಯಿಂದಲೂ ಕೂಡ ಈ 4 ಕ್ಷೇತ್ರಗಳಿಂದಲೂ ಕೂಡ 80 ಲಕ್ಷವನ್ನ ಗಳಿಸಿರುವಂತದ್ದು. ಅಲ್ಲಿ ಎಷ್ಟು ಶೋ ಇತ್ತಪ್ಪ ಅಂದ್ರೆ 180 ಶೋ ಇತ್ತು. 180 ಶೋಸ್ ಅಲ್ಲಿ 80 ಲಕ್ಷ ಹಣವನ್ನ ಗಳಿಕೆ ಮಾಡಿದೆ ಡೆವಿಲ್ ಸಿನಿಮಾ ಕೇವಲ ಒಂದು ದಿನದಲ್ಲಿ 4 ಕ್ಷೇತ್ರಗಳಿಂದ. ಹಾಗೆ ಚಿತ್ರದುರ್ಗ ಆಗಿರಬಹುದು, ಈ ಕಡೆ ದಾವಣಗೆರೆ ಸೈಡ್ ಆಗಿರಬಹುದು, ಈ 2 ಕ್ಷೇತ್ರಗಳಿಂದಲೂ ಕೂಡ 50 ಲಕ್ಷ ಹಣವನ್ನ ಡೆವಿಲ್ ಸಿನಿಮಾ ಕಲೆಕ್ಷನ್ ಮಾಡಿದೆ. ಅದರಲ್ಲೂ ಕೂಡ ಶೋಸ್ ನೋಡ್ತಾ ಹೋದ್ರೆ 140 ಶೋಸ್ ಇರುತ್ತೆ. ಆ 140 ಶೋಸ್ ಇಂದ ಜಸ್ಟ್ ಒನ್ ಡೇ ನಲ್ಲಿ 50 ಲಕ್ಷ ಹಣವನ್ನ ಸಿನಿಮಾ ಗಳಿಕೆ ಮಾಡಿ ಯಶಸ್ವಿ ಪ್ರದರ್ಶನವನ್ನ ಕಾಣ್ತಾ ಇರುವಂತದ್ದು ಈ ಕ್ಷಣಕ್ಕೂ ಕೂಡ. ಮಂಗಳೂರು ಹಾಗೆ ಶಿವಮೊಗ್ಗದ ಕಡೆ ಬರೋದಾದ್ರೆ ಮಂಗಳೂರು ಹಾಗೆ ಶಿವಮೊಗ್ಗ ಎರಡರಿಂದಲೂ ಕೂಡ 50 ಲಕ್ಷ ಹಣವನ್ನ ಗಳಿಸಿರುವಂತದ್ದು ಸಿನಿಮಾ. ಅಲ್ಲೂ ಕೂಡ 170 ಶೋಸ್ ಇತ್ತು. 170 ಶೋಸ್ ಇಂದ 50 ಲಕ್ಷ ಹಣವನ್ನ ಗಳಿಕೆ ಮಾಡಿದೆ. ಕೇವಲ ಹುಬ್ಬಳ್ಳಿ ಒಂದರಲ್ಲೇ ಈ ಸಿನಿಮಾ 75 ಲಕ್ಷವನ್ನ ಗಳಿಕೆ ಮಾಡಿದೆ. ಇದು ಕೂಡ ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿದ್ದು ಕೂಡ 240 ಶೋಸ್ ಇತ್ತು. 240 ಶೋಸ್ ಇಂದ 75 ಲಕ್ಷವನ್ನ ಹಣ ಗಳಿಕೆ ಮಾಡಿ ಯಶಸ್ವಿ ಪ್ರದರ್ಶನ ಡೆವಿಲ್ ಕಾಣ್ತಾ ಇರುವಂತದನ್ನ ನೋಡಬಹುದು. ಹಾಗೆ ಹೈದರಾಬಾದ್ ಕರ್ನಾಟಕದಿಂದಲೂ ಕೂಡ ಒಳ್ಳೆಯ ಕಲೆಕ್ಷನ್ ಆಗಿರುವಂತದ್ದು. ಅಲ್ಲೂ ಕೂಡ ಡಿ ಬಾಸ್ ದರ್ಶನ್ ಅವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು, ನಾನು ಒಂದೊಂದು ಕ್ಷೇತ್ರದ ಹೆಸರು ಹೇಳ್ತಾ ಇದ್ದೀನಿ. ಆ ಕ್ಷೇತ್ರದಲ್ಲಿ ಎಷ್ಟು ಶೋಸ್ ಇದೆ, ಹಾಗೇನೆ ಜನ ಬರ್ತಾ ಇರೋದಾಗಿರ್ಬೋದು, ಎಷ್ಟು ಹಣವನ್ನ
ಗಳಿಕೆ ಮಾಡ್ತಾ ಇರೋದಾಗಿರಬಹುದು. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಸದ್ಯಕ್ಕಂತೂ ಈ ಕ್ರೇಜ್ ಕಡಿಮೆ ಆಗೋದೇ ಇಲ್ಲ ಅನ್ನೋ ರೇಂಜ್ ನಲ್ಲಿ ಹೋಗ್ತಾ ಇರುವಂತದ್ದು. ಹಾಗೆ ಹೈದರಾಬಾದ್ ಕರ್ನಾಟಕದಿಂದ 140 ಶೋಸ್ ಇರುತ್ತೆ. ಆ 140 ಶೋಸ್ ನಲ್ಲೂ ಕೂಡ 35 ಲಕ್ಷ ಹಣವನ್ನ ಕೇವಲ ಒಂದು ದಿನದಲ್ಲಿ ಗಳಿಕೆ ಮಾಡಿರುವಂತದ್ದು. ಒಟ್ಟು ಅಂದ್ರೆ ನಿನ್ನೆ ಒಟ್ಟು ಗಳಿಕೆ ಮಾಡಿರುವಂತಹ ಮೊತ್ತ 5.4 ಕೋಟಿ ಹಣವನ್ನ ಕೇವಲ ಶುಕ್ರವಾರ ಒಂದೇ ದಿನ ಗಳಿಕೆ ಮಾಡಿರುವಂತದ್ದು. ಹಾಗೆ ಡೇ 1 ನಿಮ್ಗೆ ಗೊತ್ತಿರುತ್ತೆ, ಡೇ 1 ನಲ್ಲೂ ಕೂಡ 13.8 ಕೋಟಿಯನ್ನ ಗಳಿಸಿರುವಂತದ್ದು. ಅಂದ್ರೆ ಡೇ 1 ಅಂದ್ರೆ ಅದು ಫ್ಯಾನ್ಸ್ ಶೋ ಇರುತ್ತೆ. ಸೊ ಫ್ಯಾನ್ಸ್ ಬಂದೇ ಬರ್ತಾರೆ. ನಮ್ಮ ಬಾಸ್ ಸಿನಿಮಾ ಫಸ್ಟ್ನೇ ನಾವು ನೋಡ್ಬೇಕು. ಅದು ಕೂಡ ನಿಮಗೆ ಗೊತ್ತಿರಬಹುದು, ಕಾಟೇರ ಆದ ನಂತರದಲ್ಲಿ 2 ವರ್ಷದ ಅಂತರದಲ್ಲಿ ಬಂದಿರುವಂತಹ ಸಿನಿಮಾವಾದ್ದರಿಂದ ನಾವು ದರ್ಶನ್ ಅವ್ರನ್ನ ಥಿಯೇಟರ್ ನಲ್ಲೇ ನೋಡ್ಬೇಕು, ಬೆಳ್ಳಿ ಪರದೆಯಲ್ಲೇ ನೋಡ್ಬೇಕು, ನಾವು ಕಣ್ತುಂಬಿಕೊಳ್ಬೇಕು. ನಮ್ಮ ಬಾಸ್ ಸಿನಿಮಾ ಅಂತ ರಾಜ್ಯದ ನಾನಾ ಭಾಗದಲ್ಲಿ ಜಿಲ್ಲೆಯ ಥಿಯೇಟರ್ಗಳನ್ನು ಹೊರತುಪಡಿಸಿ ಬೆಂಗಳೂರಿಗೂ ಕೂಡ ರಾಜ್ಯದ ನಾನಾ ಭಾಗಗಳಿಂದ ಅಭಿಮಾನಿಗಳು ಬರ್ತಾ ಇದ್ರು. ಸೊ ಆ ಕ್ರೇಜ್ ಇದ್ದಿದ್ರಿಂದ ಫಸ್ಟ್ ಡೇ ಇಷ್ಟು 10 ಕೋಟಿ ಕಲೆಕ್ಷನ್ ಆಗುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಬಟ್ ಅದಕ್ಕೂ ಮೀರಿ 13.5 ಕೋಟಿ ಹಣವನ್ನ ಫಸ್ಟ್ ಡೇನೆ ಡೆವಿಲ್ ಸಿನಿಮಾ ಗಳಿಸ್ಕೊಂಡಿದೆ. ಆ ನಂತರದಲ್ಲಿ ಇನ್ನೇನಪ್ಪ ಸೆಕೆಂಡ್ ಡೇ ಫ್ಯಾನ್ಸ್ ಯಾರು ಇರಲ್ಲ, ಫ್ಯಾಮಿಲಿ ಆಡಿಯನ್ಸ್ ಯಾರು ಈ ಸಿನಿಮಾ ನೋಡ್ತಾರೆ ಅಂತ ಕೆಲವೊಬ್ರು ಅನ್ಕೊಂಡಿದ್ರು. ಆ ಟೈಮ್ ನಲ್ಲೇ ಸೆಕೆಂಡ್ ಡೇನೆ 5.4 ಕೋಟಿ ಹಣವನ್ನ ಸಿನಿಮಾ ಗಳಿಕೆ ಮಾಡಿರುವಂತದ್ದು. ಸೊ ಇವತ್ತು ನಾಳೆ ವೀಕೆಂಡ್ ಇರೋದ್ರಿಂದ ಹೆಚ್ಚಾಗಿ ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾದ ಕಡೆ ಮುಖ ಮಾಡಿದ್ದಾರೆ. ಸಿನಿಮಾದ ಕಡೆ ಮುಖ ಮಾಡ್ತಾರೆ ಅಂತಂದ್ರೆ ಬರೀ ದರ್ಶನ್ ಅವರಿಗೆ ಮಾತ್ರ ಆಗೋದಿಲ್ಲ, ದರ್ಶನ್ ಅವರ ಜೊತೆಗೆ ಸಿನಿಮಾದಲ್ಲಿರುವಂತಹ ಕಂಟೆಂಟ್ ಕೂಡ ಬಹಳ ಮುಖ್ಯವಾಗುತ್ತೆ. ಇದು ಕೂಡ ಇಂಪಾರ್ಟೆಂಟು. ಅಂದ್ರೆ ಕಾಟೇರದಲ್ಲಿ ದರ್ಶನ್ ಅವರು ಇದ್ದಂತಹ ಶೇಡೆ ಬೇರೆ, ಡೆವಿಲ್ ನಲ್ಲಿ ದರ್ಶನ್ ಅವರು ಇದ್ದಂತಹ ಶೇಡೆ ಬೇರೆ. ಅದರಲ್ಲೂ ಕೂಡ ಡೆವಿಲ್ ಸಿನಿಮಾಗೆ ಮೌತ್ ಪಬ್ಲಿಸಿಟಿ ಹೆಚ್ಚಾಗಿದೆ. ಸೊ ಈ ಕಾರಣದಿಂದಲೂ ಕೂಡ ಅಭಿಮಾನಿಗಳು ದರ್ಶನ್ ರವರನ್ನ ಥಿಯೇಟರ್ ನಲ್ಲಿ ನೋಡ್ಬೇಕು. ಹಾಗೆ ಫ್ಯಾಮಿಲಿ ಆಡಿಯನ್ಸ್ ಕೂಡ ಕತೆ ಚೆನ್ನಾಗಿದೆಯಂತೆ, ನೋಡ್ಕೊಂಡು ಬರೋಣ, ಥಿಯೇಟರ್ ನಲ್ಲೇ ನೋಡೋಣ ಅಂತ ಅನ್ಕೊಂಡಿರ್ತಾರೆ. ಸೊ ಈ ಕಾರಣಕ್ಕೂ ಕೂಡ ಥಿಯೇಟರ್ನತ್ತ ಆಲ್ಮೋಸ್ಟ್ ಫ್ಯಾಮಿಲಿ ಆಡಿಯನ್ಸ್ ಮುಖ ಮಾಡಿರೋದ್ರಿಂದ, ಹಾಗೆ ಈ ಡಿಸೆಂಬರ್ ತಿಂಗಳು ಅಂತಂದ್ರೆ ಇದೊಂದು ಸಿನಿ ರಸಿಕರಿಗೆ ಹಬ್ಬದ ತಿಂಗಳು ಅಂತ ಹೇಳ್ಬೋದು. ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ ಮೊನ್ನೆ 11ನೇ ತಾರೀಕು. ಹಾಗೆ ನೆಕ್ಸ್ಟ್ ವೀಕ್ 45 ಬರ್ತಾ ಇದೆ, ಮಾರ್ಕ್ ಬರ್ತಾ ಇದೆ. ಹೀಗೆ ಒಂದಷ್ಟು ಸಾಲು ಸಿನಿಮಾಗಳು ಬರ್ತಿರೋದ್ರಿಂದ ಜನಗಳು ಯಾವ ಸಿನಿಮಾವನ್ನ ನೋಡ್ಬೇಕು, ಯಾವ ಸಿನಿಮಾದ ಕಂಟೆಂಟ್ ಚೆನ್ನಾಗಿದೆ ಅವರು ಕೂಡ ಯೋಚನೆ ಮಾಡ್ಕೊಂಡೆ ಥಿಯೇಟರ್ಗೆ ಹೋಗ್ತಾರೆ. ಸೊ ಈ ಕಾರಣದಿಂದಲೂ ಕೂಡ ಡೆವಿಲ್ ಕಂಟೆಂಟ್ ಚೆನ್ನಾಗಿರೋದ್ರಿಂದ, ಅದರಲ್ಲೂ ದರ್ಶನ್ ಅವರ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿರೋದ್ರಿಂದ ಹೆಚ್ಚಾಗಿ ಥಿಯೇಟರ್ ಕಡೆ ಬಂದರೂ ಕೂಡ ಯಾವುದೇ ಡೌಟ್ ಇರೋದಿಲ್ಲ. ಒಟ್ನಲ್ಲಿ ಅಂದ್ರೆ ನಿನ್ನೆ ಹಾಗೆಯೇ ಮೊನ್ನೆಯ ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಸಿನಿಮಾ ಗಳಿಕೆ ಮಾಡಿರುವಂತಹದ್ದು 19.20 ಕೋಟಿಯನ್ನ ಗಳಿಕೆ ಮಾಡಿದೆ ಡೆವಿಲ್ ಸಿನಿಮಾ. ಹಾಗೇನೆ ಬಾಕ್ಸ್ ಆಫೀಸ್ ನಲ್ಲಿಯೂ ಕೂಡ ಹುಡೀಸ್ ಮಾಡ್ತಾ ಇದೆ ಅಂತಂದ್ರೆ ತಪ್ಪಾಗೋದಿಲ್ಲ. ಓಕೆ, ನಾನು ಆಗ್ಲೇ ಹೇಳ್ದಂಗೆ ವೀಕೆಂಡ್ ಇರೋದ್ರಿಂದ ಇನ್ನೂ ಹೆಚ್ಚಾಗಿ ಫ್ಯಾಮಿಲಿ ಆಡಿಯನ್ಸ್ ಆಗಿರಬಹುದು, ಕೆಲವು ಫ್ಯಾನ್ಸ್ಗಳಿಗೆ ಟಿಕೆಟ್ ಸಿಗ್ದಲೇ ಇರೋ ಕಾರಣದಲ್ಲಿ ಅವರು ಕೂಡ ಸಿನಿಮಾಗೆ ಬರ್ದಲೇ ಇರ್ಬೋದು, ಅವರು ಕೂಡ ಬುಕ್ ಮಾಡಿಕೊಂಡು ಬರುವಂತಹ ಚಾನ್ಸಸ್ ಕೂಡ ಹೆಚ್ಚಿದೆ. ಸೊ ಈ 2 ದಿನ ಅಂದ್ರೆ ಇವತ್ತು ನಾಳೆ 2 ದಿನದಿಂದ ಮೇ ಬಿ ಒಂದು 20 ಕೋಟಿ ಗಳಿಕೆ ಆಗಬಹುದಾ. ಯಾಕೆಂದ್ರೆ ವೀಕೆಂಡ್ ಅಂತಂದ್ರೆ ಪ್ರತಿಯೊಬ್ರು ಕೂಡ ಮನೇಲಿ ಕೂರೋದಿಲ್ಲ. ಹೆಚ್ಚಾಗಿ ಸಿನಿಮಾ ಪ್ರೇಕ್ಷಕರು ಸಿನಿಮಾವನ್ನ ನೋಡ್ಬೇಕು, ರಜೆ ಸಿಕ್ಕರೆ ಸಾಕು ಫಿಲ್ಮಿಗೆ ಹೋಗ್ಬೇಕಪ್ಪ, ಸಿನಿಮಾ ನೋಡ್ಬೇಕಪ್ಪ ಅನ್ನೋರ್ ಸಂಖ್ಯೆ ಕೂಡ ಹೆಚ್ಚಿದೆ. ಸೊ ಒಂದಷ್ಟು ವಿತರಕರು ಹೇಳುವಂತಹ ಪ್ರಕಾರ ಇವತ್ತು ಹಾಗೆ ನಾಳೆಯ ಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದ್ರೆ 20 ಕೋಟಿ ಏನಾದ್ರೂ ಗಳಿಕೆ ಮಾಡಬಹುದಾ ಸಿನಿಮಾ ಅನ್ನುವಂಥದ್ದು ಕೂಡ, ಏನಾದ್ರೂ ಕಲೆಕ್ಷನ್ ಮಾಡಿದ್ರು ಕೂಡ ಏನ್ ಡೌಟ್ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದೆ. ಹೆಚ್ಚು ಕಮ್ಮಿ ಈ 1 ವಾರದ ಅಂತರದಲ್ಲೇ ಸಿನಿಮಾ 50 ಕೋಟಿ ಗಳಿಕೆ ಮಾಡಿದ್ರು ಯಾವುದೇ ಡೌಟ್ ಇಲ್ಲ ಅಂತ ಕೂಡ ವಿತರಕರು ಹೇಳ್ತಾ ಇದ್ದಾರೆ. ಸೊ ಕುರುಕ್ಷೇತ್ರ ಆಗಿರಬಹುದು, ಆನಂತರ ಬಂದಂತಹ ಕಾಟೇರ ಆಗಿರಬಹುದು, ಇತ್ತೀಚೆಗೆ ಅಂದ್ರೆ ರೀಸೆಂಟ್ ಇಯರ್ಲಿ ಬಂದಂತಹ ದರ್ಶನ್ ಅವರ ಸಿನಿಮಾಗೆ ಕಂಪೇರ್ ಮಾಡಿದ್ರೆ ಡೆವಿಲ್ 100 ಕೋಟಿ ಕ್ಲಬ್ ಸೇರುತ್ತಾ ಅನ್ನುವಂಥದ್ದ ನಾವು ಕಾದ್ ನೋಡ್ಬೇಕಾಗಿದೆ. ಸೊ ಡೆವಿಲ್ಗೆ ಸಿಕ್ಕಾಪಟ್ಟೆ ಹೈಪ್ ಇತ್ತು, ಸಿನಿಮಾ ಹೇಗಿರುತ್ತೋ ಏನೋ. ಹಾಗೇನೆ ಅದರಲ್ಲೂ ಕೂಡ ಟ್ರೈಲರ್ ನೋಡಿದಂಥವ್ರು ನಾವು ಸಿನಿಮಾವನ್ನ ಯಾವಾಗಪ್ಪ ನೋಡ್ತೀವಿ ಅಂತ ಕಾಯ್ತಾ ಇದ್ರು. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಫ್ಯಾಮಿಲಿ ಆಡಿಯನ್ಸ್ ಕೂಡ ಇವಾಗ ಡೆವಿಲ್ ಕಡೆ ಮುಖ ಮಾಡಿರೋದ್ರಿಂದ ಈ 1 ವಾರದ ಅಂತರದಲ್ಲಿ ಅಂದ್ರೆ ಗುರುವಾರ ಸಿನಿಮಾ ಬಿಡುಗಡೆಯಾಗಿದೆ, ನೆಕ್ಸ್ಟ್ ಗುರುವಾರದ ಒಳಗಡೆ ಏನಾದ್ರೂ 50 ಕೋಟಿ ಸಂಪಾದನೆ ಮಾಡುತ್ತಾ, ಅಥವಾ ಈ ವೀಕೆಂಡ್ ನಲ್ಲೇ ಹೆಚ್ಚಾಗಿ ಜನ ಥಿಯೇಟರ್ಗೆ ಅಥವಾ ಮಾಲ್ಗಳಲ್ಲಿ ಬಂದು ಸಿನಿಮಾವನ್ನ ನೋಡಿದ್ರೆ ಆ ಒಂದು ರಿಕವರಿ ಆಗುತ್ತಾ ಅಮೌಂಟ್. ಅಂದ್ರೆ ಈ ಒಂದು 2 ದಿನದಲ್ಲೇ 50 ಕೋಟಿ ಏನಾದ್ರೂ ಗಳಿಕೆ ಮಾಡಿದ್ರು ಯಾವುದೇ ಡೌಟ್ ಇಲ್ಲ ಅಂತ ಸ್ವತಃ ವಿತರಕರೇ ಹೇಳ್ತಿರೋದ್ರಿಂದ ಡೆವಿಲ್ 100 ಕೋಟಿ ಕ್ಲಬ್ ಸೇರುತ್ತಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಇನ್ನಷ್ಟು ಸಿನಿಮಾ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.